ದೇಶದಲ್ಲಿ ಈಗ ಜೋರಾಗಿದೆ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಿಜೆಪಿಯ ಜೊತೆಗೆ ಕೇಂದ್ರ ಸಂಧಾನ ಸಭೆ ಕೂಡ ಮಾಡ್ತಾ ಇದೆ. ಸಿಜೆಪಿ ನಿಯೋಗದ ಜೊತೆಗೆ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಸಭೆಯನ್ನ ಮಾಡ್ತಾ ಇರೋದು. 90 ನಿಮಿಷ ಈ ಸಂಧಾನ ಸಭೆ ನಡೆದಿರೋದು. ಎಷ್ಟು? 90 ನಿಮಿಷ ಅಂದ್ರೆ 1.5 ಗಂಟೆ. ಸರ್ಕಾರದ ಮುಂದೆ 3 ಡಿಮ್ಯಾಂಡ್ ಅನ್ನ ಸಿಜೆಪಿ ಮುಂದಿಟ್ಟಿದೆ. ಏನದು ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ನಾಯಕರ ಮಾತುಕತೆ ನಡೀತಾ ಇರೋದು. ಸಿಜೆಪಿ ಬೇಡಿಕೆ ಇತ್ಯರ್ಥಕ್ಕೆ ನಾಳೆಯವರೆಗೂ ಟೈಮನ್ನು ಕೇಳಿದೆ ಸರ್ಕಾರ. ಯಾಕೆ ಅಂತಂದರೆ ಇವ್ರು ಹೇಳಿರುವಂಥ ಜಾಗಕ್ಕೆ ಬರಬೇಕು ಅನ್ನೋದು ಇದ್ದಿದ್ದು. ಬಿಜೆಪಿ ಇದ್ದಂಥ ಜಾಗದಲ್ಲಿ, ಸರ್ಕಾರ ಇದ್ದಂಥ ಜಾಗದಲ್ಲಿ ಇವೆಲ್ಲ ಅಲ್ಲ, ಒಂದು ತಟಸ್ಥವಾಗಿರುವಂಥ ಜಾಗ ಅಂತ ಹೇಳಿದರು. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಬನ್ನೇ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ಮಾತುಕತೆ ಆಗಿದೆ. 3 ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಸರಿ, ಸುಮಾರು 1.5 ಗಂಟೆ ಈ ಮಾತುಕತೆ ಆಗಿದೆ ಅನ್ನೋದು. ಈ 1.5 ಗಂಟೆಯಲ್ಲಿ ಆಗಿರುವಂಥದ್ದು 3 ಬೇಡಿಕೆಗಳ ಪ್ರಸ್ತಾಪ. ನಾಳೆಯವರೆಗೂ ಕೂಡ ಕೇಂದ್ರ ಈಗ ಸಮಯಾವಕಾಶವನ್ನು ಕೇಳಿದೆ. ಹಾಗಿದ್ದಾಗ 3 ಬೇಡಿಕೆಗಳು ಏನು ಅನ್ನೋದನ್ನು ಕೂಡ ಹೇಳಬೇಕಲ್ವಾ. 3 ಬೇಡಿಕೆಗಳಿದ್ದಾವೆ. ಏನದು? ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಇರುತ್ತೆ. ಮೊದಲನೇ ಬೇಡಿಕೆ ಇರುವಂಥದ್ದೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವನ್ನು ಡೆಫಿನೆಟ್ಲಿ ಇಡ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇರೋದಿಲ್ಲ. ತದನಂತರ ಹಿಂದೆನೂ ಕೂಡ ಹಲವು ಬಾರಿ ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಅದು ಕೂಡ ನಿಮ್ಮ ಗಮನದಲ್ಲಿದೆ. ಅದನ್ನೇ ಈಗ ಮುಂದೆ ಇಡ್ತಾ ಇರೋದು. ಏನು? ಮೃತ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅನ್ನೋದು. ಆಮೇಲೆ FIR ಅನ್ನು ವಾಪಸ್ ಪಡಿಬೇಕು ಯಾರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು. ಕಲ್ಲು ತೂರಿದಂಥವರು, ಹಲ್ಲೆ ಮಾಡಿದಂಥವರು, ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡಿದಂಥವ್ರ ಮೇಲಿರುವಂಥ FIRನ ತೆಗೆದ್ರೆ ಅದಕ್ಕೆ ಇನ್ನೊಂದು ರಿವರ್ಸ್ ಹೋರಾಟ ಆಗುತ್ತೆ. ನಾಳೆ ಯಾವನು ಬೇಕಾದರೂ ಕೂಡ ಹೇಗೆ ಬೇಕಾದರೂ ಹೋರಾಟ ಮಾಡಿಕೊಂಡು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ಕೊಂಡ್ಬಿಟ್ಟು ನಾವು ಡಿಮ್ಯಾಂಡ್ ಇಡ್ತಾ ಇದ್ದೀವಿ ತೆಗೀರಿ ಅಂದರೆ. ಸಿಜೆಪಿ ಜೊತೆಗೆ ಮೊದಲ ಸಭೆಯ ಬಳಿಕ ನಡ್ಡಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ನಿಯೋಗ ಕೆಲವೊಂದು ಬೇಡಿಕೆಯನ್ನ ಮುಂದಿಟ್ಟಿದೆ. ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಇದೆ. ಸಭೆ ಬಳಿಕ ಕೇಂದ್ರ ಸಚಿವ ನಡ್ಡಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ಜೊತೆಗೆ ಕೇಂದ್ರದ ಮೊದಲ ಸಭೆ ಇದಾಗಿದೆ. ಸಭೆಯ ಬಳಿಕ ಈಗ ಜೆಪಿ ನಡ್ಡಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇನ್ನೂ ಒಂದು ಸುತ್ತಿನ ಮಾತುಕತೆ ಕೂಡ ಇದೆ ಅಂತಿದ್ದಾರೆ. ಯಾವ ವಿಚಾರದಲ್ಲಿ ಈ ಮಾತುಕತೆ ಆಗಲಿದೆ? ಇರುವಂಥದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ವಿಚಾರ, ಸಾವನ್ನಪ್ಪಿದಂಥ ವಿದ್ಯಾರ್ಥಿಗಳಿಗೆ ಪರಿಹಾರದ ವಿಚಾರ. ಮತ್ತೊಂದು ಸುತ್ತಿನ ಮಾತುಕತೆ ನಾಳೆಗೇನು? ಇನ್ಯಾವ್ಯಾವ ಡಿಮ್ಯಾಂಡ್ಗಳನ್ನು ಇಡಲಾಗಿದೆ? ಬಹಳ ಮುಖ್ಯವಾಗುತ್ತೆ ಇದು. ಈ ಸಂದರ್ಭದಲ್ಲಿ ಯಾವ್ಯಾವ ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾರೆ ಏನು ಅನ್ನೋದನ್ನು. ಸೊ ಲೆಟರನ್ನು ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ಮನವಿ ಪತ್ರವನ್ನು ಕೊಟ್ಟಿರೋದು, ಏನು ಬೇಡಿಕೆಗಳಿದೆ ಅನ್ನೋದನ್ನು. ಸೊ ಈಗ ದೊಡ್ಡ ಹೋರಾಟ ದೇಶಾದ್ಯಂತಲೂ ಕೂಡ ಮಾಡೋಕ್ಕೆ ಮುಂದಾಗಿದೆ. ಅದರ ಮಧ್ಯದಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡಿಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆಯಾಗಿದೆ. ಸಚಿವರ ಮುಂದೆ ಸಿಜೆಪಿ ಇಟ್ಟಂತಹ ಬೇಡಿಕೆ. ಮೃತಪಟ್ಟ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರವನ್ನು ನೀಡಬೇಕು ಅನ್ನೋದು 2ನೆಯ ಬೇಡಿಕೆಯಾಗಿದೆ. ಸಿಜೆಪಿ ಇಡ್ತಾ ಇರುವಂಥ ಬೇಡಿಕೆ ಇದು. ವಿದ್ಯಾರ್ಥಿಗಳ ಮೇಲಿನ FIRನ ವಾಪಸ್ ಪಡಿಬೇಕು. ವಿದ್ಯಾರ್ಥಿಗಳ ಮೇಲಿನ, ಕನ್ಸಿಡರ್, ಐ ರಿಪೀಟ್, ವಿದ್ಯಾರ್ಥಿಗಳ ಮೇಲಿನ, ವಿದ್ಯಾರ್ಥಿ ಅಲ್ಲದೆ ಇನ್ಯಾವನಾದರೂ ಇದ್ದು ಅಲ್ಲಿ ಕಲ್ಲು ತೂರಾಟ ಮಾಡಿ ಪೊಲೀಸರಿಗೆ ಹೊಡೆದು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದ್ದಿದ್ದಾರೆ, ವಿದ್ಯಾರ್ಥಿ ಅಲ್ಲದೇನೆ, ಅವನನ್ನು ಮಾತ್ರ ಯಾವ ಕಾರಣಕ್ಕೂ FIR ತೆಗಿಬಾರ್ದು. ತೆಗೆದ್ರೆ ವಾಪಸ್ ಬೇರೆ ರೀತಿಯ ಅಂತ ಪ್ರತಿಭಟನೆ ಆಗುತ್ತೆ. ಯಾಕೆ ಅಂತಂದರೆ ನಾಳೆ ಯಾವನು ಬೇಕಾದರೂ ಯಾವ್ಯಾವುದೋ ವಿಚಾರದಲ್ಲಿ ಇನ್ಯಾರ್ದೋ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡ್ತಾ ಇದ್ರೆ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದ? ನಮ್ಮ ರಾಜ್ಯದಲ್ಲೂ ಅದೇ ಆಗಿದೆ, ದೇಶದಲ್ಲೂ ಅದೇ ಆಗ್ತಾ ಇದೆ. ಯಾವನೋ ಬರ್ತಾನೆ, ಯಾವುದೋ ವಿಚಾರಕ್ಕೆ ಹೋರಾಟ ಮಾಡ್ತಾನೆ, ಕಂಡದೆಲ್ಲ ಆಸ್ತಿ ಹಾಳು ಮಾಡ್ತಾನೆ, ಸಾರ್ವಜನಿಕ ಆಸ್ತಿಯನ್ನು, ಸರ್ಕಾರಿ ಆಸ್ತಿಯನ್ನು. ಆಮೇಲೆ ಅದರ ದರವನ್ನು ಇಡೀ ಜನರ ಮೇಲೆ ಸರ್ಕಾರಗಳು ಹಾಕ್ಕೊಂಡು ಕೂತ್ಕೊಳ್ಳುತ್ತೆ. ಆ ದರ ಏರಿಕೆ ಮಾಡ್ಕೊಂಡು, ಈ ದರ ಏರಿಕೆ ಮಾಡ್ಕೊಂಡು ಒಂಥರ ತಮಾಷೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಏನು ಕತೆ?